ಮೂರನೇ ದಿನ ರಾತ್ರಿ ನಾವು ಉಳ್ಕೊಂಡಿದ್ದು ಕೈಮಾರ ಅನ್ನೋ ಊರಲ್ಲಿರೋ ನಿರ್ವಾಣ ಸ್ವಾಮಿ ಮಠದಲ್ಲಿ. ರಾತ್ರಿ ತುಂಬಾ ಚಳಿ, ಜೊತೆಗೆ ಸ್ವಲ್ಪ ಭಯ ಕೂಡ ಆಗ್ತಾ ಇತ್ತು. ಅವತ್ ಮಧ್ಯಾಹ್ನ ಮಲ್ಲೇನಹಳ್ಳಿಲಿರೋ ದೇವೇರಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದ ಹಿಂದೆ ಕಾಣ್ತಾ ಇರೋದು ದೇವೇರಮ್ಮನ ಬೆಟ್ಟ. ಆ ಬೆಟ್ಟದ ಮೇಲೂ ಒಂದು ದೇವೇರಮ್ಮನ ದೇವಸ್ಥಾನ ಇದೆ. ಅದು ವರ್ಷಕ್ಕೆ ಒಂದೇ ದಿನ ಓಪನ್ ಆಗೋದು, ಅದು ದೀಪಾವಳಿ ದಿನ. ಮಿಕ್ಕ ದಿನಗಳಲ್ಲಿ ಬೆಟ್ಟಕ್ಕೆ ಯಾರಿಗೂ ಎಂಟ್ರಿ ಇಲ್ವಂತೆ. ಕೆಳಗಡೆ ಇರೋ ಈ ದೇವಸ್ಥಾನ ಮಾತ್ರ ಸೂಪರ್ ಆಗಿತ್ತು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಒಳಗಡೆ ಹೋಗೋಕ್ ಮುಂಚೆ ಡ್ರೆಸ್ ಕೋಡ್ ಬೋರ್ಡ್ ಕಾಣಿಸ್ತು. ಹಂಗೆ ಒಳಗಡೆ ಹೆಜ್ಜೆ ಹಾಕಿದ್ರೆ ದೇವಸ್ಥಾನ ಸುತ್ತ ಪಾರ್ಕ್ ತರ ಮಾಡಿದ್ದಾರೆ. ಒಂದ್ ಕಡೆ ಮಧ್ಯಾಹ್ನ ಪ್ರಸಾದದ ವ್ಯವಸ್ಥೆ ಕಾಣಿಸಿದ್ರು ಫಸ್ಟ್ ದೇವ್ರ ದರ್ಶನ ಮಾಡ್ಬೇಕಲ್ವಾ. ಫೋಟೋ ವಿಡಿಯೋ ಏನು ಮಾಡಂಗಿಲ್ಲ ಅಂತ ಬೋರ್ಡ್ ಇದ್ರು ನಾನ್ ಬಿಡ್ಲಿಲ್ಲ. ದೇವ್ರ ದರ್ಶನ ಮಾಡ್ಕೊಂಡು ಭೋಜನದ ಕಡೆ ಹೋದ್ವಿ. ಭೋಜನದ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿತ್ತು. ತಟ್ಟೆ ಲೋಟ ನಾವೇ ತೊಳೆದಿಡ್ಬೇಕು. ಆಮೇಲೆ ದೇವಸ್ಥಾನ ಒಂದ್ ರೌಂಡ್ ಹಾಕೋಣ ಅಂತ ಹೋದ್ವಿ. ಒಳ್ಳೇದ್ ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಮತ್ತೆ ದೇವೇರಮ್ಮನ ದೇವಸ್ಥಾನದಿಂದ ಮುಳ್ಳಯ್ಯನಗಿರಿ ಕಡೆಗೆ ಹೊರಟ್ವಿ. ಅಲ್ಲಿಂದ ಹೆಂಚಿನ ಮನೆಗಳು ಕಾಣಿಸೋಕೆ ಶುರು ಆದವು. ರಸ್ತೆ ಅಕ್ಕಪಕ್ಕ ಎಸ್ಟೇಟ್ಗಳಲ್ಲಿ ಸಿಲ್ವರ್ ಗಿಡಗಳು ತುಂಬಿಕೊಂಡಿದ್ವು. ಒಂದತ್ರ ರೆಸ್ಟ್ ಮಾಡೋಣ ಅಂತ ಸೈಕಲ್ ನಿಲ್ಸಿದ್ವಿ. ಒಂದೆರಡು ಬಣ್ಣದ ಪಕ್ಷಿಗಳು ಕಾಣಿಸಿದ್ವು. ನಾನು ಕ್ಯಾಮ್ರಾ ತಗೊಂಡು ಲೆನ್ಸ್ ಹಾಕೊಳ್ಳೋ ಅಷ್ಟರಲ್ಲಿ ಕಾಣೆ ಆಗ್ಬಿಟ್ವು. ಮುಳ್ಳಯ್ಯನಗಿರಿ ಚೆಕ್ ಪೋಸ್ಟ್ ಹತ್ರ ಕೈಮಾರ ಅನ್ನೋ ಊರಲ್ಲಿ ನಿರ್ವಾಣ ಸ್ವಾಮಿ ಮಠ ಅಂತ ಇತ್ತು. ರಾತ್ರಿ ಅಲ್ಲೇ ಉಳ್ಕೊಂಡು ಬೆಳಗ್ಗೆ ಬೆಟ್ಟಕ್ಕೆ ಹೋಗೋಣ ಅಂತ ಮಠದ ಕಡೆಗೆ ಹೋದ್ವಿ. ಸುತ್ತ ಎಸ್ಟೇಟು, ಕಾಡು, ಮಧ್ಯೆ ಇರೋ ದೇವಸ್ಥಾನ ಮತ್ತು ಮಠ ಹಗಲೊತ್ ನೋಡಕ್ಕೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು. ಆದ್ರೆ ಕೆಲಸ ಮಾಡೋರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇರ್ಲಿಲ್ಲ. ಮಠದ ಒಳಗಡೆ ಬರಂಗಿಲ್ಲ, ಹೊರಗಡೆ ಕಟ್ಟೆ ಮೇಲೆ ಮಲ್ಕೋಬಹುದು ಅಂತ ಹೇಳಿದ್ದಷ್ಟೇ ನಮಗ್ ಸಾಕಾಗಿತ್ತು. ಬಟ್ ಟೆಂಟ್ ಹಾಕಂಗಿಲ್ಲ ಅಂತ ಕೂಡ ಹೇಳಿದ್ರು. 1968ರಲ್ಲಿ ನಿರ್ಮಾಣ ಆಗಿರೋ ಈ ಮಠಕ್ಕೆ ಫೋಟೋಗ್ರಫಿ, ಸೀರಿಯಲ್ ಶೂಟಿಂಗ್ ಮಾಡಕ್ಕೆಲ್ಲ ಬರ್ತಾರೆ, ಬಟ್ ಪರ್ಮಿಷನ್ ಕೊಡಲ್ಲ ಅನ್ನೋ ವಿಷಯ ಗೊತ್ತಾಯ್ತು. ಸದ್ಯ ಮಲ್ಕೊಳಕ್ ಜಾಗ ಸಿಕ್ತಲ್ಲ ಅಂತ ಟಾರ್ಪಲ್ ಹಾಸಿದ್ವಿ. ಆದ್ರೆ ರಾತ್ರಿ ಸಿಕ್ಕಾಪಟ್ಟೆ ಚಳಿ, ಜೊತೆಗೆ ನಾಯಿಗಳು ಒಂದೇ ಸಮನೆ ಬೊಗಳುತ್ತಾ ಇದ್ವು. ನಂಗೆ ಬೆಡ್ಶೀಟ್ ತೆಗೆದು ಹೊರಗಡೆ ನೋಡಕ್ ಕೂಡ ಭಯ ಆಗ್ತಾ ಇತ್ತು. ಮಧ್ಯರಾತ್ರಿ ಯಾವ್ದೋ ಪ್ರಾಣಿ ಗೊರ್ರ್ ಗೊರ್ರ್ ಅಂತ ಸೌಂಡ್ ಮಾಡ್ತಿತ್ತು ಅಂತ ಯೋಗಿ ಬೆಳಿಗ್ಗೆ ಹೇಳಿದಾಗಲೇ ನನಗ್ ಗೊತ್ತಾಗಿದ್ದು. 4ನೇ ದಿನ ಬೆಳಿಗ್ಗೆ ನಾನ್ ಸೈಕಲ್ ಗಾಳಿ ಇರ್ಲಿಲ್ಲ. ಗಾಳಿ ಹೊಡ್ಕೊಂಡು ನಮ್ ಕರ್ನಾಟಕದ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಹತ್ತೋಕೆ ಹೊರಟ್ವಿ. ಕೆಮ್ಮಣ್ಣಗುಂಡಿ ಹತ್ಬೇಕಾದ್ರೆ ಮಾಡಿದ ತಪ್ಪು ಈ ಸಲ ಮಾಡ್ಲಿಲ್ಲ. ಕೆಳಗಡೆ ಒಬ್ರು ಹೋಟೆಲ್ ಅವರು ಪರಿಚಯ ಆಗಿದ್ರು. ಆ ಹೋಟೆಲ್ ನಲ್ಲೇ ಲಗೇಜ್ ಇಟ್ಟು ಖಾಲಿ ಸೈಕಲ್ ನಲ್ಲಿ ಮುಳ್ಳಯ್ಯನಗಿರಿ ಕಡೆಗೆ ಹೋದ್ವಿ. ಚೆಕ್ ಪೋಸ್ಟ್ ನಲ್ಲಿ ಸೈಕಲ್ ಗಳಿಗೆ ಏನು ಎಂಟ್ರಿ ಫೀಸ್ ಕೇಳಲಿಲ್ಲ. ಪಕ್ಕದಲ್ಲಿ ವೇಸ್ಟ್ ಬಾಟಲ್ ನಲ್ಲೇ ಮಾಡಿರೋ ಡಸ್ಟ್ ಬಿನ್ ನೋಡಿ ನನಗೆ ಒಂಥರ ಆಶ್ಚರ್ಯ ಆಯ್ತು.
ಸಣ್ಣಗೆ ಹರಿತಾ ಇದ್ದು ಮುಖ ತೊಳ್ಕೊಳ್ಳೋಣ ಅಂತ ನಿಲ್ಲಿಸಿದ್ವಿ. ಅಷ್ಟು ಜೋರಾಗಿ ಏನು ಬರ್ತಾ ಇಲ್ಲ, ಸಣ್ಣಗೆ ಕಲ್ಸಿಂದಲ್ಲಿ ಬರ್ತಾ ಇದ್ದಾವೆ ಅಲ್ಲಿ ಮೇಲಿಂದ. ನೀರು ಫುಲ್ ಕೋಲ್ಡು. ಮುಳ್ಳಯ್ಯನಗಿರಿ ಅರ್ಧ ಬೆಟ್ಟ ಹತ್ತಿದ ಮೇಲೆ ಗೈಸ್ ಇವಾಗ ನಾವು ಎಲ್ಲಿದ್ದೀವಿ?